ಗುಡ್ ಈವ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಟು ವರ್ಡ್ ಫಾರ್ ಲೈಫ್ ಡೇ 2. ಈ ದಿನದ ವಾಕ್ಯದ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 42 5ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಅದು ಈ ರೀತಿಯಾಗಿ ಹೇಳುತ್ತದೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಈ ಒಂದು ವಾಕ್ಯವನ್ನು ನಾವು ನೋಡುವಾಗ ಕೀರ್ತನೆಗಾರನು ತನಗೆ ತಾನು ಆತನ ಹೇಳ್ಕೊಳ್ತಾ ಇದ್ದಾನೆ. ಏನಂತ ನೋಡುವಾಗ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಯಾಕೆ ನೀನು ವ್ಯಥೆ ಪಡ್ತಾ ಇದೆಯಾ, ನೀನು ದೇವರನ್ನು ನಿರೀಕ್ಷಿಸು, ಯಾಕೆಂದರೆ ಆತನು ನಮಗೆ ರಕ್ಷಕನಾಗಿದ್ದಾನೆ ಮತ್ತು ಆತನು ನಮಗೆ ದೇವರು ಆಗಿದ್ದಾನೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಸೊ ಇಲ್ಲಿ ಆ ಕೀರ್ತನೆಗಾರನು ಇದನ್ನು ಹೇಳುವಾಗ ನಾವು ಅರ್ಥ ಮಾಡಿಕೊಳ್ಬೋದು, ಆತನ ಒಂದು ಹೃದಯ ಅಲ್ಲಿ ಏನೋ ಕುಗ್ಗಿ ಹೋಗಿದೆ, ಸೋತು ಹೋಗಿದೆ, ಆತನು ಒಂದು ನಿರುತ್ಸಾಹದಲ್ಲಿ ಇದ್ದಾನೆ ಎಂಬುದಾಗಿ ನಮಗೆ ಇಲ್ಲಿ ತೋರ್ಪಡಿಸ್ತದೆ. ಆ ನಿರುತ್ಸಾಹದಲ್ಲಿ, ಆ ಸೋತಂಥ ಸಮಯದಲ್ಲಿ, ಬಿದ್ದು ಹೋದಂಥ ಸಮಯದಲ್ಲಿ, ಶತ್ರುಗಳನ್ನು ಎದುರಿಸುವಂತಹ ಸಮಯದಲ್ಲಿ ತನಗೆ ತಾನು ಹೇಳ್ಕೊಳ್ತಾ ಇದ್ದಾನೆ, ನನ್ನ ಮನವೇ ನೀನು ಯಾಕೆ ಕುಗ್ಗಿ ಹೋಗಿದ್ದೀಯಾ, ನನ್ನ ಮನವೇ ನೀನು ಯಾಕೆ ವ್ಯಥೆ ಪಡ್ತಾ ಇದೀಯಾ, ದೇವರನ್ನು ನೀನು ನಿರೀಕ್ಷಿಸು, ಯಾಕೆಂದರೆ ಆತನು ನಮಗೆ ರಕ್ಷಕನು ಮತ್ತು ದೇವರು ಆಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ಸಹ ನಮ್ಮ ಜೀವಿತಗಳಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗಲೂ, ದೇವರ ಸನ್ನಿಧಾನಕ್ಕೆ ಹೋದರೂ ಸಹ, ಆತನನ್ನು ಆರಾಧನೆ ಮಾಡಿದರೂ, ಎಲ್ಲ ಮಾಡಿದರೂ ಸಹ ಕೆಲವೊಂದು ಸಾರಿ ಏನಂದರೆ ನಾವು ಸೋತು ಹೋಗ್ತೇವೆ, ನಾವು ನಿರುತ್ಸಾಹಕ್ಕೆ ಒಳಗಾಗ್ತೇವೆ, ನಾವು ಕುಗ್ಗಿ ಹೋಗ್ತೇವೆ. ಸೊ ಅಂತಹ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಸೊ ಇಲ್ಲಿ ಕೀರ್ತನೆಗಾರನು ಸಹ ಅದೇ ಪರಿಸ್ಥಿತಿಯಲ್ಲಿ ಆತನು ಹೋಗ್ತಾ ಇದ್ದಾನೆ. ಆದರೆ ಆತನು ಹೇಳ್ತಾ ಇದ್ದಾನೆ, ತನಗೆ ತಾನು ಬಲಪಡಿಸ್ಕೊಳ್ತಾ ಇದ್ದಾನೆ, ತಾನು ಇರುವಂಥ ಪರಿಸ್ಥಿತಿಯನ್ನು ಹೇಳ್ಕೊಳ್ತಾ ಇದ್ದಾನೆ ಮತ್ತು ತನ್ನನ್ನು ತಾನು ಬಲಪಡಿಸ್ಕೊಳ್ತಾ ಇದ್ದಾನೆ. ಅದೇನಂತ ನೋಡುವಾಗ, ನನ್ನ ಮನವೇ ನೀನು ಯಾಕೆ ಕುಗ್ಗಿ ಹೋಗಿದ್ದೀಯ, ಯಾಕೆ ವ್ಯಥೆ ಪಡ್ತಾ ಇದೆಯಾ, ನೀನು ದೇವರನ್ನು ನಿರೀಕ್ಷಿಸು, ಯಾಕೆಂದರೆ ದೇವರು ನಮಗೆ ರಕ್ಷಕನೂ ಆಗಿದ್ದಾನೆ ಮತ್ತು ಆತನು ನಮ್ಮನ್ನು ಕಾಯುವಾತನೆ ಎಂಬುದಾಗಿ. ಅದಕ್ಕಾಗಿ ದೇವರ ಪ್ರಿಯ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಸಹ ನಾವು ಇಂತಹ ಪರಿಸ್ಥಿತಿಯನ್ನು ಹಾದು ಹೋದಾಗ ನಾವೇನೆಂದರೆ ನಿರುತ್ಸಾಹಗೊಂಡರೂ ಸಹ ನಮ್ಮನ್ನು ನಾವು ದೇವರ ವಾಕ್ಯ ಏನು ಹೇಳಿದೆ ಅದನ್ನು ನೆನಪು ಮಾಡಿಕೊಂಡು ನಮ್ಮನ್ನು ನಾವು, ನಮ್ಮ ಒಳಗಿನ ಆತ್ಮವನ್ನು ನಾವು ಬಲಪಡಿಸಿಕೊಳ್ಳೋಣ. ನಮ್ಮ ನಿರುತ್ಸಾಹದಲ್ಲಿ ನಾವು ದೇವರ ವಾಕ್ಯವನ್ನು ಹಿಡಿದು ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ಯಾಕೆಂದರೆ ನಾವು ಸೋತು ಹೋದರೆ ನಾವು ಅಲ್ಲಿ ಇರುವಂಥದ್ದು ಬೇಡ, ನಾವು ವ್ಯಥೆ ಪಡ್ತಾ ಇದ್ದರೆ ನಾವು ಅದರಲ್ಲೇ ಇರುವಂಥದ್ದು ಬೇಡ, ನಾವು ನಿರುತ್ಸಾಹಗೊಂಡಿದ್ರೆ ನಾವು ಅದರಲ್ಲೇ ಇರುವಂಥದ್ದು ಬೇಡ. ದೇವರ ವಾಕ್ಯ ಹೇಳ್ತದೆ, ಎಲ್ಲ ಪರಿಸ್ಥಿತಿಯಲ್ಲೂ ಸಹ ನಾನು ದೇವರನ್ನು ನಿರೀಕ್ಷಿಸುತ್ತೇನೆ. ಯಾಕೆ ಆತನಲ್ಲಿ ನಾನು ನಿರೀಕ್ಷೆ ಇಡ್ತೇನೆ ಅಂತ ನೋಡುವಾಗ, ಆತ ನನಗೆ ರಕ್ಷಕನಾಗಿದ್ದಾನೆ, ಆತನು ನನಗೆ ದೇವರಾಗಿದ್ದಾನೆ, ಆತ ನನಗೆ ಬಂಡೆಯು ಕೋಟೆಯು ಆಗಿದ್ದಾನೆ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ. ನನ್ನ ಪರಿಸ್ಥಿತಿಗಳು ಏನೇ ಇದ್ದರೂ ಸಹ ಆತನು ನನ್ನ ಕಾಯ್ತಾ ಇದ್ದಾನೆ, ಆತ ನನ್ನ ದೇವರಾಗಿದ್ದಾನೆ, ನನಗೆ ರಕ್ಷಕನಾಗಿದ್ದಾನೆ, ನನ್ನ ಪರಿಸ್ಥಿತಿಯನ್ನು ನೋಡುವಾತನಾಗಿದ್ದಾನೆ. ಆ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ, ನಿರುತ್ಸಾಹದಲ್ಲಿ ಇದ್ದರೂ ಸಹ, ನಾನು ಸೋತರೂ ಸಹ ಆತನ ದೇವರಾಗಿರುವಂಥ ಕಾರಣದಿಂದ ನನ್ನನ್ನು ಆ ಪರಿಸ್ಥಿತಿಗಳಿಂದ ಮೇಲಕ್ಕೆತ್ತಿ ನನಗೆ ರಕ್ಷಣೆ ನೀಡ್ತಾನೆ. ಯಾಕೆಂದರೆ ಆತನು ನಮಗೆ ತಂದೆಯಾಗಿದ್ದಾನೆ, ಆತನು ನಮಗೆ ದೇವರಾಗಿದ್ದಾನೆ ಪ್ರಿಯರೇ. ಸೊ ಈ ಒಂದು ವಚನಗಳನ್ನು ನೀವು ಕುಗ್ಗಿದಾಗ, ನೀವು ಸೋತು ಹೋದಾಗ ಈ ವಚನಗಳನ್ನು ನೀವು ನೆನಪು ಮಾಡಿಕೊಳ್ಳ್ರಿ, ನೀವು ಪ್ರಾರ್ಥನೆ ಮಾಡಿರಿ, ನಿಮ್ಮನ್ನು ನೀವು ದೇವರ ವಾಕ್ಯದಲ್ಲಿ ನೀವು ಬಲಪಡಿಸಿಕೊಳ್ಳ್ರಿ ದೇವರು. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.